ಅಪ್ರಾಪ್ತ ಬಾಲಕಿ ಜೊತೆ ಮುತ್ಯ ಅನುಚಿತ ವರ್ತನೆಯನ್ನ ಮಾಡಿದ್ರು. ಆದ್ರೆ ಇನ್ನೂ ಅರೆಸ್ಟ್ ಆಗದ ಮಲ್ಲಿಕಾರ್ಜುನ ಮುತ್ಯ ಯಾವ ಕಾರಣಕ್ಕೆ? ಪೊಲೀಸರು ಏನಾದ್ರೂ ಸೈಲೆಂಟ್ ಆಗ್ಬಿಟ್ರ? ಎಂತೆಂತವ್ರನ್ನು ಹುಡುಕ್ತಾರೆ, ಬಟ್ ಯಾಕೆ ಈ ಪ್ರಶ್ನೆಗಳು. ಅಪ್ರಾಪ್ತ ಬಾಲಕಿ ಜೊತೆ ಮುತ್ಯ ಅನುಚಿತವಾಗಿ ವರ್ತನೆ ಮಾಡಿದ್ರು, ಬಟ್ ಇನ್ನೂ ಅರೆಸ್ಟ್ ಆಗಲಿಲ್ಲ. ಮಲ್ಲಿಕಾರ್ಜುನ ಮುತ್ಯ ಸ್ವಯಂ ಘೋಷಿತ ದೇವ ಮಾನವನಿಗೆ ಖಾಕಿ ತಲಾಶ್ ನಡೆಸ್ತಿದೆ. ಅಜ್ಞಾತ ಸ್ಥಳದಲ್ಲೇ ವಿಡಿಯೋ ಮಾಡಿ ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡಿರೋದು ನಿಮಗೆ ಗೊತ್ತಿರೋ ಹಾಗೆ ಕಳೆದ 2 ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಗ್ರಾಸವಾಗಿತ್ತು. ಆ ಬಾಲಕಿಯನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಸ್ವಲ್ಪ ಅನುಚಿತವಾಗಿ ವರ್ತನೆ ಮಾಡಿದ್ರು. ನೋಡೋದಕ್ಕೂ ಕೂಡ ಸ್ವಲ್ಪ ಕೆಟ್ಟದಾಗೆ ಕಾಣಿಸ್ತಾ ಇತ್ತು. ಅಂದ್ರೆ ಮುದ್ದಾಡೋ ರೀತಿಯಲ್ಲಿ, ಸ್ವಲ್ಪ ಹಿಂಸೆ ಕೊಡೋ ರೀತಿಯಲ್ಲಿ ಆ ಮಗುವನ್ನ ಎತ್ತಿ ಆ ಮಂಚದ ಮೇಲೆ ಕುಕ್ಕೋದು, ಅದು ಕೂಡ ಆ ಮಗುವಿನ ಪೇರೆಂಟ್ಸ್ಗಳು ಕೂಡ ಹೇಳಿದ್ರು. ಅಂದ್ರೆ ನಮ್ಮ ಸಮ್ಮುಖದಲ್ಲಿ ಆದಂತಹ ಬೆಳವಣಿಗೆಗಳು ಅಥವಾ ಕೆಲವೊಂದಷ್ಟು ವಿಡಿಯೋ ಮಾಡಿದಾಗ ಅಲ್ಲೇ ಇದ್ವಿ ಅಂತ. ಅದಾದ ನಂತರದಲ್ಲಿ ಅಜ್ಞಾತ ಸ್ಥಳಕ್ಕೆ ಹೋದ್ರು, ಅದಾದ್ಮೇಲೆ ಮಾತನಾಡಿದ್ರು ಕೂಡ. ಮುತ್ಯ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಕೆರಳಿದ ಮಲ್ಲಿಕಾರ್ಜುನ ಮುತ್ಯ ಭಕ್ತರು ಇಂದು ಮಲ್ಲಿಕಾರ್ಜುನ ಮುತ್ಯ ಪರ ಭಕ್ತರ ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಮಹಲ್ ರೋಜಾ ಮಠದ ಆವರಣದಲ್ಲಿ ಮೀಟಿಂಗ್ ಆಗತ್ತೆ. ದುರುದ್ದೇಶದಿಂದಲೇ ವಿಡಿಯೋ ವೈರಲ್ ಮಾಡಿದ್ದಕ್ಕೆ ಕಿಡಿಕಾರ್ತಾ ಇರೋದು. ವಿಡಿಯೋ ವೈರಲ್ ಮಾಡಿದ್ದವರ ವಿರುದ್ಧ ಕ್ರಮಕ್ಕೆ ಒತ್ತಾಯ. ನೋಡಿ ಎಂತೆಂತ ಜನ ಇರ್ತಾರಂತ. ಅಟ್ಲೀಸ್ಟ್ ಕಾಣಿಸುತ್ತಲ್ವಾ, ಇದೇನು ಕೆಟ್ಟದಾಗಿ ಪೋಟ್ರೆ ಆಗ್ತಿದ್ಯಾ ಅಥವಾ ನಿಜಕ್ಕೂ ಕೂಡ ಏನು ವಿಚಾರ? ಬಹಳ ಮುಖ್ಯವಾಗಿ ಆ ಮಗುವಿನ ಪೋಷಕರು ಹೇಳ್ತಿದ್ದಾರೆ, ನಾವು ಕೂಡ ಅಲ್ಲೇ ಇದ್ದಿದ್ದು, ಹಾಗಾಗಿ ಯಾವುದೇ ರೀತಿಯಾದಂತಹ ಒತ್ತಡ ಆಗಿರಲಿಲ್ಲ, ಬಟ್ ನೋಡೋರ ಕಣ್ಣಿಗೆ ಬೇರೆ ರೀತಿ ಕಾಣಿಸುತ್ತೆ ಅನ್ನೋದಷ್ಟೇ. ಸಂಬಂಧಪಟ್ಟಂತೆ ಅವರು ಆತಂಕ ಪಡಬೇಡಿ ಅನ್ನುವಂಥ ವಿಚಾರವನ್ನ ಹೊರಹಾಕಿದ್ರು. ಆದ್ರೆ ಇಲ್ಲಿವರೆಗೂ ಅರೆಸ್ಟ್ ಆಗ್ಲಿಲ್ವಲ್ಲ, ಅದಕ್ಕೆ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ನಮಸ್ಕಾರ, ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ ಮುತ್ಯ ಮಾತಾಡೋದು. ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀ ಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದ್ರೆ, ಯಾವದ ಆತಂಕ ಪಡೋಂಥ ವಿಷಯ ಅಲ್ಲ ಇದು. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13 ಶ್ರೀಮಠದ ಮಾಲ್ರೋಜ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾರ್ಡ್ ಕೊಡೋಕೆ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರ ಅಂತ ಕೇಳಿಬಿಟ್ಟೆ. ನಾನು ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಬಿಟ್ಕಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ.